ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ತರಗತಿಯಲ್ಲಿ ನಾವು ಪಂಪ ಯುಗದ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ಈವರೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತು ಹಲವಾರು ತರಗತಿಗಳು ನಮ್ಮ ಚಾನಲ್ನಲ್ಲಿ ಮೂಡಿ ಬಂದಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಕಾಲಘಟ್ಟಗಳು, ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಮತ್ತು ಪಂಪ ಪೂರ್ವ ಯುಗದ ಕುರಿತು ತರಗತಿಗಳು ಈವರೆಗೆ ನೋಡಿದ್ದೇವೆ. ಈ ಒಂದು ತರಗತಿಯಲ್ಲಿ ಪಂಪ ಯುಗದ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ಅರಿಸ್ಟಾಟಲ್ರು ಒಂದು ಕಡೆ ಹೇಳ್ತಾರೆ, ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆ ನೀಡಬೇಕು ಅಂಥೇಳಿ. ಏಕೆಂದರೆ ಒಂದು ಕ್ಷಣಿಕ ಆದರೆ ಇನ್ನೊಂದು ಶಾಶ್ವತ ಅಂಥೇಳಿ. ಸಂಪತ್ತು ಅನ್ನೋದು ಕ್ಷಣಿಕ ಆದರೆ ಜ್ಞಾನ ಅನ್ನೋದು ಶಾಶ್ವತವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಯಾವಾಗಲೂ ಕೂಡ ಸಂಪತ್ತಿಗಿಂತಲೂ ಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ ಶಾಶ್ವತವಾಗಿರ್ತಕ್ಕಂಥದ್ದನ್ನು ನಾವು ಪಡೆದುಕೊಳ್ಬೇಕು ಅಂತೇಳಿ. ಹೀಗೆ ನಾವು ಜ್ಞಾನವನ್ನು ಪಡೆಯುವಂಥ ಕೆಲಸದಲ್ಲಿ ನಿರತರಾಗಿದ್ದೇವೆ. ಅದು ನಮಗೆ ಶಾಶ್ವತವಾಗಿರ್ತಕ್ಕಂಥ ಆಸ್ತಿಯಾಗಲಿದೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರವಾಗಿದೆ. ಸ್ನೇಹಿತರೆ, ನಾವೀಗ ಪಂಪ ಯುಗದ ಬಗ್ಗೆ ನೋಡೋಣ. ಪಂಪ ಯುಗದ ಹರವು ಎಲ್ಲಿಯಿಂದ ಎಲ್ಲಿಗಿತ್ತು ಅಂತ ಬರ್ತದೆ. ಪಂಪ ಯುಗದ ಒಂದು ವಿಸ್ತಾರ ಎಲ್ಲಿಂದ ಎಲ್ಲಿಗಿತ್ತು ಅಂಥೇಳಿ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಇರತಕ್ಕಂತಹ ಒಂದು ಅವಧಿಯನ್ನು ನಾವು ಪಂಪ ಯುಗ ಅಂಥೇಳಿ ಕರಿತೇವೆ. ಪಂಪ ಯುಗ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಹರಡಿಕೊಂಡಿತ್ತು ಅಂತ. ಪಂಪ ಯುಗದ ಕಾಲಾವಧಿಯಲ್ಲಿದ್ದ ಪ್ರಸಿದ್ಧ ರಾಜಮನೆತನ ಯಾವುದು ಅಂತ. ಪ್ರಸಿದ್ಧ ರಾಜಮನೆತನ ಯಾವುದು ಅಂದರೆ ರಾಷ್ಟ್ರಕೂಟ ರಾಜಮನೆತನ ಪಂಪ ಯುಗದ ಪ್ರಸಿದ್ಧ ರಾಜಮನೆತನ ಆಗಿತ್ತು ಅಂತ. ಅದರಲ್ಲಿರ್ತಕ್ಕಂತಹ ಅಂದರೆ ರಾಷ್ಟ್ರಕೂಟ ಮನೆತನದಲ್ಲಿರ್ತಕ್ಕಂತಹ ಪ್ರಸಿದ್ಧ ದೊರೆ ಯಾರು ಅಂತಂದರೆ ಮೂರನೇ ಕೃಷ್ಣ ಪ್ರಸಿದ್ಧವಾಗಿರ್ತಕ್ಕಂತಹ ರಾಷ್ಟ್ರಕೂಟ ದೊರೆ ಆಗಿದ್ದನು. ಪಂಪನ ಆಶ್ರಯ ದೊರೆ 2ನೇ ಅರಿಕೇಸರಿಯು ಈ ದೊರೆಯ ಸಾಮಂತನಾಗಿದ್ದನು. ಯಾವ ದೊರೆಯ ಸಾಮಂತನಾಗಿದ್ದನು? 2ನೇ ಅರಿಕೇಸರಿ ಅಂತಂದರೆ ಮೂರನೇ ಕೃಷ್ಣನ ಆಸ್ಥಾನದ ಮೂರನೇ ಕೃಷ್ಣನ ಸಾಮಂತ ದೊರೆ 2ನೇ ಅರಿಕೇಸರಿ ಆಗಿದ್ದನು. ಮೂರನೇ ಕೃಷ್ಣ ಯಾವ ರಾಜ ಮನೆತನದವನು ಅಂತಂದರೆ ರಾಷ್ಟ್ರಕೂಟ ಮನೆತನದವನು ಆಗಿದ್ದನು. ರಾಷ್ಟ್ರಕೂಟರ ಮಾಂಡಲಿಕ ಅರಸರಲ್ಲಿ ಪ್ರಮುಖರಾದವರು ಯಾರ್ಯಾರು ಅಂತಂದರೆ ತಲಕಾಡಿನ ಗಂಗರು ಮತ್ತು ವೆಮಲವಾಡದ ಚಾಲುಕ್ಯರು ಆಗಿದ್ದರು. ಇನ್ನು ಪಂಪ ಯುಗದ ಕವಿಗಳಲ್ಲಿ ಹೆಚ್ಚಿನವರು ಈ ಧರ್ಮದವರಾಗಿದ್ದರು. ಯಾರಾಗಿದ್ದರು? ಜೈನಮತೀಯರು ಆಗಿದ್ದರು. ಹೆಚ್ಚು ಜನ ಕವಿಗಳು ಜೈನಮತೀಯರು ಆಗಿದ್ದರು. ಪಂಪ ಯುಗದ ಕಾವ್ಯಗಳ ಸ್ವರೂಪ ಯಾವುದಾಗಿತ್ತು ಅಂತಂದರೆ ಚಂಪು ಆಗಿತ್ತು. ಸ್ನೇಹಿತರೆ, ಪಂಪ ಯುಗದಲ್ಲಿ ಬಳಕೆಗೊಂಡ ಪ್ರಮುಖ ರಸಗಳು ಯಾವುವು ಅಂತಂದರೆ ವೀರರಸ, ರೌದ್ರರಸ, ಅದ್ಭುತ ಮತ್ತು ಶಾಂತರಸ. ಹೀಗೆ ವೀರ ಮತ್ತು ರೌದ್ರರಥ ಲೌಕಿಕ ಗ್ರಂಥಗಳಿಗೆ, ಅದ್ಭುತ ಶಾಂತರಥ ರಸ ಆಗಮಿಕ ಗ್ರಂಥಗಳಿಗೆ ಹೆಚ್ಚಾಗಿ ಬಳಕೆಯಾಗಿದೆ ಅಂತ. ಪಂಪ ಯುಗದಲ್ಲಿ 1ನೇ ನಾಗವರ್ಮ ಬರೆದ ಕರ್ನಾಟಕ ಕಾದಂಬರಿ, ನಾಗವರ್ಮ ಬರೆದ ಕರ್ನಾಟಕ ಕಾದಂಬರಿ ಒಳಗೊಂಡ ಪ್ರಮುಖ ರಸ ಯಾವುದು ಅಂದರೆ ಶೃಂಗಾರ ರಸ. ವೀರರಸ ಸ್ಥಾನದಲ್ಲಿ ಶೃಂಗಾರ ರಸ ಈ ಕೃತಿಯಲ್ಲಿ ಒಳಗೊಂಡಿದೆ ಅಂತ. ಅದೇ ರೀತಿ ಪಂಪ ಯುಗದ ಶಾಸನಗಳಲ್ಲಿ ಬಳಕೆಯಾದ ಪ್ರಮುಖ ರಸ ಯಾವುದು? ಪಂಪ ಯುಗದ ಶಾಸನಗಳಲ್ಲಿ ಬಳಕೆಯಾದ ಪ್ರಮುಖ ರಸ ಯಾವುದು ಅಂದರೆ ವೀರರಸ. ಪಂಪ ಯುಗದ ಶೈಲಿ ಯಾವುದು ಅಂದರೆ ದೇಶಿ ಮಾರ್ಗಗಳ ಸುಂದರ ಸಂಗಮ ಅಂಥೇಳಿ. ದೇಶಿ ಮಾರ್ಗಗಳ ಸುಂದರ ಸಂಗಮ ಎಂಬುದು ಪಂಪ ಯುಗದ ಶೈಲಿಯಾಗಿದೆ. ಹಾಗೆ ಪಂಪ ಯುಗದ
ವಿಡಂಬನ ಕವಿಯಾಗಿ ಕಾಣಿಸಿಕೊಂಡವರು ಯಾರು ಅಂತಂದರೆ ಬ್ರಹ್ಮಶಿವ. ಪಂಪಯುಗದ ಚಂಪುವಿನಲ್ಲಿ ಕಥನ ಸಾಹಿತ್ಯ ಮೊದಲಾದದ್ದು ಕಾಣುವುದು ಈ ಕವಿಗಳಲ್ಲಿ ಅಂದರೆ ದುರ್ಗಸಿಂಹ ಕವಿಗಳಲ್ಲಿ ಮತ್ತು ನಯಸೇನ, ದುರ್ಗಸಿಂಹನ ಪಂಚತಂತ್ರ ಮತ್ತು ನಯಸೇನನ ಧರ್ಮಾಮೃತದಲ್ಲಿ. ಪಂಪಯುಗದಲ್ಲಿ ನಾಟಕ ರಚನೆ ಇಲ್ಲವೆಂದರೂ ಶಾಸನವೊಂದರಲ್ಲಿ ಉಲ್ಲೇಖಗೊಂಡ ಕಾವ್ಯ ನಾಟಕಕಾರ ಯಾರು ಅಂದರೆ ಸೋನುಭೌ ಮಾದಿಮಯ್ಯ. ಪಂಪಯುಗದಲ್ಲಿ ರಚನೆಗೊಂಡ ಮೊದಲ ಸ್ವತಂತ್ರ ಶತಕ ಯಾವುದು ಅಂದರೆ ನಾಗವರ್ಮಾಚಾರ್ಯನ ಚಂದ್ರಚೂಡಾಮಣಿ ಶತಕ. ಈಗ ಪಂಪಯುಗದ ಪ್ರಮುಖ ಕವಿಯಾಗಿರ್ತಕ್ಕಂತಹ ಪಂಪನನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪಂಪನನ್ನು ಕನ್ನಡದ ಆದಿಕವಿ ಅಂತ ಕರಿತೀವಿ. ಕನ್ನಡದ ಆದಿಕವಿ ಯಾರು ಅಂದರೆ ಪಂಪನ ಕಾಲ ಎಷ್ಟು ಅಂತಂದರೆ ಕ್ರಿಸ್ತಶಕ 940. ಪಂಪನ ಕೃತಿಗಳು ಯಾವುವು ಅಂತಂದರೆ ಆದಿಪುರಾಣ ಮತ್ತು ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಎರಡೂ ಕೂಡ ಚಂಪು ಸಾಹಿತ್ಯ ರೂಪದಲ್ಲಿ ಇರ್ತಕ್ಕಂಥವು. ಪಂಪನ ತಂದೆ ತಾಯಿ ಯಾರು ಅಂದರೆ ತಂದೆ ದೇವರಾಯ ಅಥವಾ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ಪಂಪನ ತಾಯಿಯ ತವರೂರು ಯಾವುದಂದರೆ ಅಣ್ಣಿಗೇರಿ, ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ. ಪಂಪನ ಬಗ್ಗೆ ಪರಿಚಯ ನೀಡುವ ಶಾಸನ ಯಾವುದು ಅಂದರೆ ಜೀನವಲ್ಲಭನ ಗಂಗಾಧರಂ ಶಾಸನ. ಪಂಪನ ಗುರು ಯಾರು ಅಂದರೆ ದೇವೇಂದ್ರ ಮುನಿ. ಪಂಪನ ಹುಟ್ಟೂರು ಯಾವುದಂದರೆ ವೆಂಗಿಪೊಳಲು. ಪಂಪನ ಭಾಷಾ ಶೈಲಿ ಯಾವುದಂದರೆ ಪುಲಿಗೆರೆಯ ತಿರುಳುಗನ್ನಡ. ಇನ್ನು ಪಂಪನ ಆಶ್ರಯ ದೊರೆ ಯಾರು ಅಂತಂದರೆ ಎರಡನೇ ಅರಿಕೇಸರಿ, ಚಾಲುಕ್ಯ ದೊರೆ ಎರಡನೇ ಅರಿಕೇಸರಿ. ಅದೇ ರೀತಿ ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನಾವಗಂ ಎಂಬ ಪಂಪನನ್ನು ಕೊಂಡಾಡಿದ ಕವಿ ಯಾರು ಅಂದರೆ ನಾಗರಾಜ. ಪಂಪನ ಬಿರುದುಗಳು ಯಾವುವು? ಪಂಪನ ಬಿರುದುಗಳು ಕವಿತಾ ಗುಣಾರ್ಣವ, ಪ್ರಸನ್ನ ಗಂಭೀರ, ವಚನ ರಚನ ಚತುರ, ನಾಡೋಜ, ಆದಿಕವಿ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಬ್ರಹ್ಮಜಿನ ಸಂಸ್ಕೃತಿ ಪ್ರಸನ್ನ ಇವುಗಳು ಪಂಪನ ಬಿರುದುಗಳು ಆಗಿದ್ದವು. ಪಂಪನ ಪೂರ್ವಜರು ವೆಂಗಿ ಮಂಡಲಕ್ಕೆ ಸೇರಿದವರಾಗಿದ್ದರು. ಅದು ಈ ಪ್ರದೇಶಕ್ಕೆ ಸೇರಿದ್ದಾಗಿತ್ತು ಅಂದರೆ ಕೃಷ್ಣಾ ಗೋದಾವರಿ ನಡುವಿನ ಪ್ರದೇಶ ಏನಿದೆ ಅದಕ್ಕೆ ಸೇರಿದ್ದಾಗಿತ್ತು. ಪಂಪನ ಪೂರ್ವಜರ ಧರ್ಮ ಯಾವುದು ಅಂದರೆ ವೈದಿಕ ಧರ್ಮ. ತೆಂಕಣಗಾಳಿ ಬೀಸಿದಾಗ ಪಂಪನ ಮನಸ್ಸು ನೆನೆಯುವುದು ಬನವಾಸಿ ದೇಶವನ್ನು. ಬನವಾಸಿ ಇರುವುದು ಕರ್ನಾಟಕದ ಈ ಜಿಲ್ಲೆಯಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಪಂಪನ ಪರಿಚಯ ನೀಡುವ ಗಂಗಾಧರಂ ಶಾಸನ ದೊರೆತಿದ್ದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶ ಕರೀಂನಗರದ ಕುರ್ಕ್ಯಾಲಂನಲ್ಲಿ ದೊರೆತಿದೆ. ಯಾವುದು? ಗಂಗಾಧರಂ ಶಾಸನ. ಪಂಪ ತನ್ನ ದೊರೆಯಾದ ಅರಿಕೇಸರಿಯನ್ನು ಹೋಲಿಸಿದ ಮಹಾಭಾರತದ ವ್ಯಕ್ತಿ ಯಾರು ಅಂದರೆ ಅರ್ಜುನಗೆ ಹೋಲಿಕೆ ಮಾಡಿದ್ದಾನೆ. ಅರಿಕೇಸರಿ ಪಂಪನಿಗೆ ದಾನದತ್ತಿಯಾಗಿ ನೀಡಿದ ಅಗ್ರಹಾರ ಯಾವುದು ಅಂದರೆ ಧರ್ಮಪುರವನ್ನು ಅಗ್ರಹಾರವಾಗಿ ಪಂಪನಿಗೆ ಅರಿಕೇಸರಿ ನೀಡಿರ್ತಾನೆ. ಕನ್ನಡದ ಮೊದಲ ಕಾವ್ಯ ಯಾವುದು ಅಂತಂದರೆ ಆದಿಪುರಾಣ ಕನ್ನಡದ
ಮೊದಲ ಕಾವ್ಯ. ಆದಿಪುರಾಣವು ಒಳಗೊಂಡಿರುವ ಆಶ್ವಾಸಗಳು ಎಷ್ಟು ಅಂತಂದರೆ 16 ಆಶ್ವಾಸಗಳನ್ನು ಒಳಗೊಂಡಿದೆ. ಆದಿಪುರಾಣದ ಮೂಲ ಆಕಾರ ಗ್ರಂಥ ಯಾವುದು ಅಂದರೆ ಜಿನಸೇನಾಚಾರ್ಯರ ಪೂರ್ವಪುರಾಣ ಆದಿಪುರಾಣಕ್ಕೆ ಮೂಲ ಆಕಾರ ಗ್ರಂಥ ಆಗಿದೆ. ಆದಿಪುರಾಣವು ಇವರ ಚರಿತ್ರೆಯನ್ನು ಒಳಗೊಂಡಿದೆ. ಅಂದರೆ ಆದಿತೀರ್ಥಂಕರಾಗಿರ್ತಕ್ಕಂಥ ವೃಷಭನಾಥ ಅಥವಾ ಆದಿನಾಥನ ಒಂದು ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಜಿನಸೇನರ ಪೂರ್ವಪುರಾಣದ ಭಾಷೆ ಯಾವುದು ಅಂದರೆ ಪಾಳಿ ಭಾಷೆಯಾಗಿದೆ. ಆದಿಪುರಾಣದಲ್ಲಿ ಬರುವ ಆದಿದೇವನ ಭವಾವಳಿಗಳು ಎಷ್ಟು ಅಂತಂದರೆ 10 ಭವಾವಳಿಗಳನ್ನು ನಾವು ಕಾಣ್ತೇವೆ ಆದಿಪುರಾಣದಲ್ಲಿ. ಇನ್ನು ಪಂಪನು ಆದಿಪುರಾಣದಲ್ಲಿ ಪ್ರತಿಪಾದಿಸುವ ಮುಖ್ಯ ತತ್ವ ಯಾವುದು ಅಂದರೆ ಭೋಗದ ನಿಷ್ಫಲತೆ ಹಾಗೂ ವೈಭವದ ತ್ಯಾಗ. ಭೋಗದ ನಿಷ್ಫಲತೆ ಹಾಗೂ ವೈಭವದ ತ್ಯಾಗ. ಕಥೆ, ರೀತಿ, ಉದ್ದೇಶ, ಸಿದ್ಧಿಗಳ ದೃಷ್ಟಿಯಿಂದ ಆದಿಪುರಾಣವು ಜಗತ್ ಕಾವ್ಯವಾಗಿ ಪರಿಣಮಿಸಿದೆ ಎಂದವರು ಯಾರು ಅಂತಂದರೆ ಕುವೆಂಪುರವರು ಹೇಳಿದ್ದಾರೆ. ಕನ್ನಡದಲ್ಲಿ ಭಾರತ ಕಥೆಯನ್ನು ವಸ್ತುವನ್ನಾಗಿ ಇರಿಸಿಕೊಂಡು ರಚಿತಗೊಂಡ ಮೊದಲ ಕೃತಿ ಯಾವುದು ಸ್ನೇಹಿತರೆ? ಕನ್ನಡದಲ್ಲಿ ಭಾರತದ ಕಥೆಯನ್ನು ವಸ್ತುವನ್ನಾಗಿ ಇರಿಸಿಕೊಂಡು ರಚಿತವಾದ ಮೊದಲ ಕೃತಿ ಯಾವುದು ಅಂತಂದರೆ ಪಂಪಭಾರತ ಸ್ನೇಹಿತರೆ. ಇದನ್ನು ವಿಕ್ರಮಾರ್ಜುನ ವಿಜಯ ಅಂತ ಕೂಡ ನಾವು ಕರಿತೇವೆ. ವಿಕ್ರಮಾರ್ಜುನ ವಿಜಯದಲ್ಲಿರುವ ಒಟ್ಟು ಆಶ್ವಾಸ ಮತ್ತು ಪದ್ಯಗಳ ಸಂಖ್ಯೆ ಎಷ್ಟು? ವಿಕ್ರಮಾರ್ಜುನ ವಿಜಯದಲ್ಲಿರ್ತಕ್ಕಂಥ ಒಟ್ಟು ಆಶ್ವಾಸ ಮತ್ತು ಪದ್ಯಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ? ಇಲ್ಲಿ 14 ಆಶ್ವಾಸಗಳು ಮತ್ತು 1609 ಪದ್ಯಗಳನ್ನು ನಾವು ಕಾಣ್ತೇವೆ. ವ್ಯಾಸಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯ ನಿಸುವೆಂ ಕವಿವ್ಯಾಸನೆಂಬ ಗರ್ವವೆನಗಿಲ್ಲ. ಈ ಥರ ವ್ಯಾಸನಲ್ಲಿದ್ದ ವಿನಯವನ್ನು ವಿಧೇಯತೆಯಿಂದ ಹೇಳಿದವನು ಯಾರು ಅಂತಂದರೆ ಪಂಪ ಸ್ನೇಹಿತರೆ. ವಿಕ್ರಮಾರ್ಜುನ ವಿಜಯವು ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿಂಬಿಸಿ ವ್ಯಾಸ ಭಾರತದ ನೆರಳಲ್ಲ, ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಹೊಯ್ದು ಒಪ್ಪವಿದ್ದ ಪುತ್ಥಳಿ ಎಂದವರು ಯಾರಂತಂದರೆ ತೀನಂ ಶ್ರೀಕಂಠಯ್ಯನವರು. ಭರತ ಚಕ್ರವರ್ತಿಯು ತನ್ನ ಗೆಲುವಿನ ಶಾಸನವನ್ನು ಬರೆಯಿಸಲು ಉದ್ದೇಶಿಸಿದ ಸ್ಥಳ ಯಾವುದು ಅಂದರೆ ವೃಷಭಾಚಲ. ಆದಿನಾಥನ ಭವಾವಳಿಗಳಲ್ಲಿ ಅಭಿವ್ಯಕ್ತವಾಗುವ ನೀತಿ ಯಾವುದು ಅಂತಂದರೆ ಭೋಗ ಜೀವನದ ನಿಸ್ಸಾರತೆ ಮತ್ತು ನಿಷ್ಫಲ. ಸ್ನೇಹಿತರೆ, ಭರತ ಚಕ್ರವರ್ತಿಯ ಕಥೆಯಲ್ಲಿ ಅಭಿವ್ಯಕ್ತವಾಗುವ ನೀತಿ ಯಾವುದು? ಭರತ ಚಕ್ರವರ್ತಿಯ ಕಥೆಯಲ್ಲಿ ಅಭಿವ್ಯಕ್ತವಾಗುವ ನೀತಿ ಯಾವುದು ಅಂದರೆ ವೈಭವತೆಯ ನಿಷ್ಫಲ ಹಾಗೂ ಗರ್ವತ್ಯಾಗ. ಪಂಪನು ಯಾವ ಸಂದರ್ಭದಲ್ಲಿ ಕನ್ನಡ ನಾಡಿನ ಬನವಾಸಿ ವರ್ಣನೆಯನ್ನು ಹೃದಯಂಗಮವಾಗಿ ವರ್ಣಿಸಿರುವುದು ಅಂತಂದರೆ ಅರ್ಜುನನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ. ಸ್ನೇಹಿತರೆ, ಅರಿಸ್ಟಾಟಲರು ಒಂದು ಕಡೆ ಹೇಳ್ತಾರೆ, ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಏನಿದೆ, ಅದರ ಫಲ ಸಿಹಿಯಾಗಿ ಇರುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಶಿಕ್ಷಣದ ಮಹತ್ವವನ್ನು ಅರಿತು ಕಷ್ಟ ಆದರೂ ಕೂಡ ನಾವು ಶಿಕ್ಷಣವನ್ನು ಪಡಿಬೇಕು ಅನ್ನೋದು ಅರಿಸ್ಟಾಟಲರ ಮಾತಿನಲ್ಲಿ ಗೊತ್ತಾಗ್ತದೆ. ಅದರ ಫಲ ಏನಿದೆ ನಮಗೆ ಸಿಹಿಯಾಗಿರ್ತದೆ ಅಂತ. ಆ ಸಿಹಿಯಾದ ಫಲ ನಮಗೆ ಸಿಗಬೇಕಾದ್ರೆ ಈ ದಿನ ನಾವು ಕಷ್ಟಪಟ್ಟು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಕೂಡ ಅದೇ ಹೇಳ್ತಾರೆ, ಜ್ಞಾನದ ಮಹತ್ವ ಎಷ್ಟಿದೆ ಅನ್ನೋದನ್ನು. ಮನಸ್ಸು ಹೇಗಿರಬೇಕು ನಮ್ಮದು ಅಂದರೆ ಶಕ್ತಿಯುತವಾಗಿರಬೇಕು ಅಂತ, ಮತ್ತು ಶಿಸ್ತುಬದ್ಧವಾಗಿರಬೇಕು. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಶಿಸ್ತುಬದ್ಧವಾಗಿರಬೇಕು.
ಹಾಗಾದಾಗ ಮಾತ್ರ ಆ ಒಂದು ಜ್ಞಾನ ನಮಗೆ ಲಭ್ಯ ಆಗ್ತದೆ, ಆ ಜ್ಞಾನದ ಮೌಲ್ಯ ಹೆಚ್ಚಾಗಿರ್ತದೆ ಅಂತ. ಹಾಗಾಗಿ ಶಿಕ್ಷಣವನ್ನು ಪಡೆದು ಅದರ ಫಲವನ್ನು ನಾವು ಅನುಭವಿಸಿದಾಗ ಮಾತ್ರ ಆ ಶಿಕ್ಷಣ ಮತ್ತು ಜ್ಞಾನದ ಮಹತ್ವ ನಮಗೆ ಅರಿವಿಗೆ ಬರ್ತದೆ ಅಂತ. ಪಂಪನನ್ನು ಕನ್ನಡದ ಕಾಳಿದಾಸ ಅಂದವರು ಯಾರು? ಕನ್ನಡದ ಕಾಳಿದಾಸ ಅಂದವರು ಯಾರು ಅಂತಂದರೆ ತೀನಂ ಶ್ರೀ ಅವರು. ತೀನಂ ಶ್ರೀ ಅವರು ಪಂಪನನ್ನು ಕನ್ನಡದ ಕಾಳಿದಾಸ ಅಂತ ಕರೀತಾರೆ. ಜೈನ ಧರ್ಮದಲ್ಲಿ ಕಲ್ಪ ಎಂದರೆ ಏನು? ಕಲ್ಪ ಅಂದರೆ ಸ್ವರ್ಗ ಅಂತ. ಕಲ್ಪ ಅಂದರೆ ಸ್ವರ್ಗ. ಬನವಾಸಿಗೆ ಬನೌಸ್ ಎಂದು ಕರೆದವರು ಟಾಲೆಮಿಯವರು ಬನೌಸ್ ಅಂತ ಬನವಾಸಿಗೆ ಕರೆದಿದ್ದಾರೆ. ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ್ಗಾಮಾದ ಈ ಬನವಾಸಿ ದೇಶದಲ್ಲಿ ಮರಿದುಂಬಿಯಾಗಿ ಇಲ್ಲ ಕೋಗಿಲೆಯಾಗಿ ಪುಟ್ಟುವುದು ನನ್ನ ಬಯಕೆಯಾಗಿದೆ ಎಂದು ಹೇಳಿದ ಕವಿ ಯಾರು ಅಂತಂದರೆ ಪಂಪ ಹೇಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಮೊದಲು ರಗಳೆಯನ್ನು ಬಳಸಿದ ಕವಿ ಯಾರು? ಕನ್ನಡ ಸಾಹಿತ್ಯದಲ್ಲಿ ಮೊದಲು ರಗಳೆಯನ್ನು ಬಳಸಿದ ಕವಿ ಯಾರು ಅಂದರೆ ಪಂಪ ಬಳಸಿದ್ದಾನೆ. ನೆಲಸುಗೆ ನಿನ್ನ ವೃಕ್ಷದೊಳೆ ನಿಶ್ಚಲಂ ಎಂಬ ಮಾತು ಈ ಕೃತಿಯಲ್ಲಿದೆ. ಆದಿಪುರಾಣದಲ್ಲಿ ಈ ಮಾತನ್ನು ಕೇಳ್ತೇವೆ. ಪ್ರಸಿದ್ಧವಾಗಿರ್ತಕ್ಕಂಥ ಇನ್ನೊಂದು ಸಾಲು ಮಾನವ ಕುಲಂ ತಾನೊಂದೇ ವಲಂ ಎಂಬ ವಿಶ್ವಮಾನವ ಧರ್ಮೋಕ್ತಿಯನ್ನು ಸಾರಿದ ಕವಿ ಯಾರು ಅಂತಂದರೆ ಪಂಪ ತನ್ನ ಆದಿಪುರಾಣದಲ್ಲಿ. ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಕನ್ನಡ ಸಾಹಿತ್ಯಕ್ಕೆ ಪಂಪನೇ ಆದಿಕವಿಯಾದನೆಂದು ಅಭಿಪ್ರಾಯಪಟ್ಟವರು ಯಾರು ಅಂದರೆ ಟಿ ಎಸ್ ವೆಂಕಣ್ಣಯ್ಯ. ಸಂಸ್ಕೃತ ಸಾಹಿತ್ಯಕ್ಕೆ ಹೇಗೆ ಆದಿಕವಿ ವಾಲ್ಮೀಕಿಯೋ ಅದೇ ರೀತಿ ಕನ್ನಡ ಸಾಹಿತ್ಯಕ್ಕೆ ಪಂಪನೇ ಆದಿಕವಿ ಅಂತೇಳಿ ಹೇಳಿದವರು ಟಿ ಎಸ್ ವೆಂಕಣ್ಣಯ್ಯ. ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾಣವಂ ಎಂದು ಹೊಗಳಿದ ಕವಿ ಯಾರು ಅಂತಂದರೆ ಪಂಪನ ಮನಸ್ಸು ಕರ್ಣನು ಸೆಳೆದಷ್ಟು ದುರ್ಯೋಧನನು ಸೆಳೆದಿಲ್ಲ. ಪಂಪನ ಮನಸ್ಸನ್ನು ಕರ್ಣನು ಸೆಳೆದಷ್ಟು ದುರ್ಯೋಧನನು ಸೆಳೆದಿಲ್ಲ ಅಂತ ಹೇಳಿದವರು ತೀನಂ ಶ್ರೀಯವರು. ಪಂಪನನ್ನು ಕುರಿತು ಮುಳಿಯ ತಿಮ್ಮಪ್ಪಯ್ಯ ಬರೆದ ಕೃತಿ ಯಾವುದಂದರೆ ಪಂಪ ಮಹಾಕವಿ. ಪಂಪನ ಆದಿಪುರಾಣದ ರಚನೆಯ ಕಾಲ 941. ಪಂಪ ಹೇಳಿರುವ ಸಂಸಾರ ಸಾರ ಸರ್ವಸ್ವ ಫಲಗಳು ಯಾವುವು ಅಂತಂದರೆ ಮಾವು ಮತ್ತು ಮಲ್ಲಿಗೆ. ಸಂಸಾರ ಸಾರ ಸರ್ವಸ್ವ ಫಲಗಳು ಮಾವು ಮತ್ತು ಮಲ್ಲಿಗೆ. ಆದಿಕವಿ ಮಹಾಕವಿ ಜಗದ ಕವಿ ಎಂದು ಪಂಪನನ್ನು ಹೊಗಳಿದವರು ಯಾರು ಅಂತಂದರೆ ಕುವೆಂಪುರವರು. ಪನ್ನ ಇನ್ನೊಬ್ಬ ಪ್ರಮುಖ ಪಂಪ ಯುಗದ ಕವಿ ಪನ್ನ. ಒಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ 100 ಸ್ನೇಹಿತರಿಗೆ ಸಮಾನ ಅಂತ. ಒಂದು ಉತ್ತಮವಾಗಿರ್ತಕ್ಕಂತಹ ಪುಸ್ತಕ 100 ಸ್ನೇಹಿತರಿಗೆ ಸಮಾನವಾಗಿರ್ತದೆ. ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಪುಸ್ತಕಗಳು ನಮಗೆ ಕೊಡ್ತವೆ. ಹಾಗಾಗಿ ನಾವು ಪುಸ್ತಕಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಕು ಅಂತ. ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತ. ಎಷ್ಟು ಖರ್ಚು ಮಾಡಿದರೂ ಖರ್ಚು ಆಗದೇ ಇರತಕ್ಕಂತಹ ದಿನವೂ ಹೆಚ್ಚಾಗ್ತಕ್ಕಂಥದ್ದು ಯಾವುದು ಆದರೂ ಇದ್ದರೆ ಅದು ವಿದ್ಯೆ ಅಂತ. ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಖಾಲಿನೇ ಆಗೋದಿಲ್ಲ. ಹೆಚ್ಚಾಗುವಂಥದ್ದು ಯಾವುದಂದ್ರೆ ವಿದ್ಯೆ. ಅದೇ ದುಡ್ಡು ಆಗಿರ್ಬೋದು, ಮತ್ತೊಂದು ಯಾವುದೇ ವಸ್ತು ದಿನಾಲೂ ಖರ್ಚಾದಂಗೆ ಕಡಿಮೆ ಆಕೋತ ಹೋಗ್ತದೆ. ಆದರೆ ಜ್ಞಾನ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದು. ಏಕೈಕ ವಸ್ತು ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ ಅದು ವಿದ್ಯೆ ಮಾತ್ರ ಅಂತ. ಹಾಗಾಗಿ ವಿದ್ಯೆಗೆ ಇರ್ತಕ್ಕಂಥ ಮಹತ್ವ ಬೇರೆ ಯಾವುದು ಕೂಡ ಇಲ್ಲ.
ಪೊನ್ನ ಕವಿಯ ಬಗ್ಗೆ ನಾವು ನೋಡೋಣ. ಪೊನ್ನ ಕವಿಯ ಕಾಲ ಯಾವುದು ಅಂದರೆ ಕ್ರಿಸ್ತಶಕ 950. ಪ್ರಮುಖವಾದಂಥ ಕವಿ ಇವರು. ಪಂಪ, ಪೊನ್ನ, ರನ್ನ. ಪಂಪ, ಪೊನ್ನ, ರನ್ನ ಕವಿರತ್ನತ್ರಯರು ಇವರು. ಎರಡನೇ ಕವಿರತ್ನತ್ರಯ ಕವಿ ಯಾರು ಅಂತಂದರೆ ಪೊನ್ನ. ಮೊದಲ ವ್ಯಕ್ತಿ ಯಾರು ಅಂತಂದರೆ ಪಂಪ. ಪಂಪ, ಪೊನ್ನ, ರನ್ನ ಕವಿರತ್ನತ್ರಯರು. ಪಂಪನ ನಂತರ ಬರ್ತಕ್ಕಂತಹ ಕವಿರತ್ನತ್ರಯ ಕವಿ ಯಾರು ಅಂತಂದರೆ ಪೊನ್ನ. ಪೊನ್ನನ ಕಾಲ 950. ಪೊನ್ನನ ಹುಟ್ಟೂರು ವೆಂಗಿಮಂಡಲ. ಪೊನ್ನನ ಆಶ್ರಯ ದೊರೆ ಯಾರು ಅಂದರೆ ರಾಷ್ಟ್ರಕೂಟ ದೊರೆಯಾಗಿರ್ತಕ್ಕಂತಹ ಮೂರನೇ ಕೃಷ್ಣ. ಪೊನ್ನನ ಬಿರುದುಗಳು ಯಾವುವು? ಪೊನ್ನನ ಬಿರುದುಗಳು ಕುರುಳ್ಗಳ ಸವಣ, ಉಭಯ ಕವಿ ಚಕ್ರವರ್ತಿ. ಪೊನ್ನನ ಗ್ರಂಥಗಳು ಯಾವುವು ಅಂತಂದರೆ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಜೀನಾಕ್ಷರಮಾಲೆ ಮತ್ತು ಗತ ಪ್ರತ್ಯಾಗತ. ಶಾಂತಿ ಪುರಾಣ ಆಗಮಿಕ ಕೃತಿ, ಭುವನೈಕ್ಯ ರಾಮಾಭ್ಯುದಯ ಲೌಕಿಕ ಕೃತಿ, ಜೀನಾಕ್ಷರಮಾಲೆ ಜಿನಸ್ತುತಿ, ಗತ ಪ್ರತ್ಯಾಗತ ಸಂಸ್ಕೃತ ಕೃತಿಯಾಗಿದೆ. ಇಷ್ಟು ಗ್ರಂಥಗಳು ಪೊನ್ನನಿಗೆ ಸೇರಿದ್ದವು. ಪೊನ್ನನು ತನ್ನ ಶಾಂತಿ ಪುರಾಣಕ್ಕೆ ಈ ಹೆಸರಿನಿಂದ ಕರೆದಿದ್ದಾನೆ. ಶಾಂತಿ ಪುರಾಣವನ್ನು ಪುರಾಣ ಚೂಡಾಮಣಿ ಅಂತ ಪೊನ್ನ ಕರೆದಿದ್ದಾನೆ. ಪೊನ್ನನು ರತ್ನತ್ರಯರಲ್ಲಿ ಎರಡನೆಯವನು. ಮೊದಲನೆಯವನು ಪಂಪ, ಎರಡನೆಯವನು ಪೊನ್ನ, ಮೂರನೆಯವನು ರನ್ನ. ಪೊನ್ನನ ಶಾಂತಿ ಪುರಾಣವನ್ನು 1000 ಪ್ರತಿಯಲ್ಲಿ ಅಚ್ಚು ಹಾಕಿಸಿದವಳು ಯಾರು ಅಂತಂದರೆ ದಾನ ಚಿಂತಾಮಣಿ ಅತ್ತಿಮಬ್ಬೆ. ಪೊನ್ನನ ಜೀನಾಕ್ಷರಮಾಲೆಯು 39 ಕಂದ ಪದ್ಯಗಳಲ್ಲಿ ಮಾಡಿದ ಜೀನಸ್ತುತಿಯನ್ನು ಒಳಗೊಂಡಿದೆ. ಪೊನ್ನನ ಉಪಲಬ್ಧ 2 ಕೃತಿಗಳು ಯಾವುದಂದರೆ ಒಂದು ಶಾಂತಿ ಪುರಾಣ, ಇನ್ನೊಂದು ಜೀನಾಕ್ಷರಮಾಲೆ. ಉಪಲಬ್ಧ ಕೃತಿಗಳು ಶಾಂತಿ ಪುರಾಣ ಮತ್ತು ಜೀನಾಕ್ಷರಮಾಲೆ. ಶಾಂತಿ ಪುರಾಣವು ಒಳಗೊಂಡ ಚರಿತ್ರೆ ಯಾವುದು ಅಂದರೆ 19ನೇ ತೀರ್ಥಂಕರನಾಗಿರ್ತಕ್ಕಂಥ ಶಾಂತಿನಾಥನ ಒಂದು ವಿಷಯವನ್ನು ಒಳಗೊಂಡಂತಹ ಕೃತಿ ಶಾಂತಿ ಪುರಾಣ ಆಗಿದೆ. ಹಾಗಾದರೆ ಶಾಂತಿ ಪುರಾಣದಲ್ಲಿ ಎಷ್ಟು ಆಶ್ವಾಸಗಳಿವೆ ಅಂತಂದರೆ 12 ಆಶ್ವಾಸಗಳಿವೆ. 12 ಆಶ್ವಾಸಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಚಂಪೂ ಗ್ರಂಥ ಶಾಂತಿ ಪುರಾಣ ಆಗಿದೆ. ಪೊನ್ನನು ತನ್ನ ಶಾಂತಿ ಪುರಾಣದಲ್ಲಿ ಶಾಂತಿನಾಥನ 11 ಜನ್ಮ ವಿಸ್ತಾರ ವಿವರಣೆಯನ್ನು ಕೊಟ್ಟಿದ್ದಾನೆ. 11 ಜನ್ಮಗಳ ವಿಸ್ತಾರವನ್ನು ಶಾಂತಿ ಪುರಾಣದಲ್ಲಿ ಪ್ರಸ್ತಾಪವನ್ನು ಪೊನ್ನ ಮಾಡಿದ್ದಾನೆ ಅಂತ. ಇಷ್ಟು ಈ ಒಂದು ಕವಿರತ್ನತ್ರಯ ಆಗಿರ್ತಕ್ಕಂಥ ಪೊನ್ನನ ಬಗ್ಗೆ ನೋಡಿದ್ದೇವೆ. ಈಗ ಇನ್ನೋರ್ವ ಪ್ರಮುಖ ಕವಿಯಾಗಿರ್ತಕ್ಕಂಥ ಶಕ್ತಿ ಕವಿಯಾಗಿರ್ತಕ್ಕಂಥ ರನ್ನನ ಬಗ್ಗೆ ನಾವು ನೋಡ್ತೇವೆ. ರನ್ನ ಕೂಡ ಕವಿರತ್ನತ್ರಯ ಮತ್ತು ಕವಿ ಚಕ್ರವರ್ತಿ ಕೂಡ ಇವರೇ ಆಗಿದ್ದು. ಕವಿ ಚಕ್ರವರ್ತಿ ಕೂಡ ಆಗಿರ್ತಾನೆ. ಪಂಪ, ಪೊನ್ನ, ರನ್ನ ಕವಿರತ್ನತ್ರಯರು. ಪಂಪನನ್ನು ಹೊರತುಪಡಿಸಿ ಪೊನ್ನ, ರನ್ನ, ಜನ್ನ ಇವರು ಕವಿ ಚಕ್ರವರ್ತಿಗಳು. ಸೊ ಹಾಗಾಗಿ ಕವಿ ರತ್ನ ಮತ್ತು ಕವಿ ಚಕ್ರವರ್ತಿ ಎರಡೂ ಕೂಡ ರನ್ನ ಆಗಿದ್ದಾನೆ. ಪೊನ್ನ ಕೂಡ ಕವಿ ಚಕ್ರವರ್ತಿ ಮತ್ತು ಕವಿ ರತ್ನ ಆಗಿದ್ದಾನೆ. ಅದೇ ರೀತಿ ಜನ್ನ ಏನಪ್ಪ ಅಂತಂದರೆ ಅವನು ಕವಿ ಚಕ್ರವರ್ತಿ ಮಾತ್ರ ಮತ್ತು ಪಂಪ ಕವಿರತ್ನತ್ರಯ ಮಾತ್ರ. ಸೊ ರನ್ನ ಪ್ರಮುಖವಾಗಿರ್ತಕ್ಕಂತಹ ಒಬ್ಬ ಕವಿ, ಶಕ್ತಿ ಕವಿ. ವಿದ್ಯೆ ಒಲಿಬೇಕಾದರೆ ನಾವು ಹೇಗಿರಬೇಕು ಅಂತ. ವಿದ್ಯೆ ಒಲಿಬೇಕಾದರೆ ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು. ನಮಗೆ ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು. ದೇವರನ್ನು ಮನದಲ್ಲಿ ನೆನೆಯಲೇಬೇಕು. ದೃಢವಾದ ಛಲ ಇರಬೇಕು. ಗಮನವಿಟ್ಟು ಓದುವ ಮನಸ್ಸಿರಬೇಕು.
ಬೇಗನೆ ಎದ್ದೇಳುವ ಅಭ್ಯಾಸ ಕೂಡ ಇರಬೇಕು ನಮಗೆ. ವಿದ್ಯೆಯನ್ನು ಗೌರವಿಸಿ ಓದಬೇಕು ಮತ್ತು ಶ್ರದ್ಧೆಯಿಂದ ಓದಬೇಕು. ಹೀಗಾದಾಗ ಮಾತ್ರ ನಮಗೆ ವಿದ್ಯೆ ಒಲಿಲಿಕ್ಕೆ ಸಾಧ್ಯ. ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು. ದೇವರನ್ನ ಮನದಲ್ಲಿ ನೆನೆದು ದೃಢವಾದ ಛಲದೊಂದಿಗೆ ಗಮನ ಇಟ್ಟು ಓದಬೇಕು. ಬೇಗನೆ ಎದ್ದು ಓದುವ ಅಭ್ಯಾಸ ಇರಬೇಕು. ವಿದ್ಯೆಯನ್ನು ಗೌರವಿಸಿ ಓದಬೇಕು, ಶ್ರದ್ಧೆಯಿಂದ ಕೂಡ ಓದಬೇಕು ಅಂತ. ಆಗ ವಿದ್ಯೆ ಮತ್ತು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ರನ್ನನ ಕಾಲ ಕ್ರಿಸ್ತಶಕ 990. ರನ್ನನ ಊರು ಯಾವುದಂದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ. ರನ್ನನ ತಂದೆ ತಾಯಿ ಯಾರು ಅಂತಂದರೆ, ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬಲಬ್ಬೆ. ಜಿನವಲ್ಲಭೇಂದ್ರ ಮತ್ತು ಅಬ್ಬಲಬ್ಬೆ. ರನ್ನನ ಗುರು ಯಾರು ಅಂದರೆ ಅಜಿತ ಸೇನಾಚಾರ್ಯರು. ರನ್ನನ ಮತ ಯಾವುದು ಅಂದರೆ ಜೈನ ಮತ. ರನ್ನನ ಆಶ್ರಯ ದೊರೆ ಯಾರು ಅಂತಂದರೆ ಇರಿವೆ ಬೆಡಂಗ ಅಥವಾ ಸತ್ಯಾಶ್ರಯ. ರನ್ನನ ಮಕ್ಕಳ ಹೆಸರೇನು ಅಂತಂದರೆ ಒಬ್ಬ ರಾಯ, ಇನ್ನೊಬ್ಬರು ಅತ್ತಿಮಬ್ಬೆ. ರನ್ನನ ಬಿರುದುಗಳು ಯಾವುವು? ರನ್ನನ ಬಿರುದುಗಳು ಕವಿ ಚಕ್ರವರ್ತಿ ಮತ್ತು ಕವಿಜನ ಚೂಡಾರತ್ನ. ರನ್ನನ ಕೃತಿಗಳು ಯಾವುವು ಅಂತಂದರೆ ಅಜಿತ ಪುರಾಣ, ಗದಾಯುದ್ಧ, ಪರಶುರಾಮ ಚರಿತ, ಚಕ್ರೇಶ್ವರ ಚರಿತ, ರನ್ನ ಕಂದ. ರನ್ನನು ರತ್ನತ್ರಯರಲ್ಲಿ ಮೂರನೆಯವನು. ರನ್ನನ ಆಶ್ರಿತ ದೊರೆ ಸತ್ಯಾಶ್ರಯನು ಮೂರನೇ ಕೃಷ್ಣನ ಸಾಮಂತ ಅರಸನಾಗಿದ್ದನು. ಶ್ರವಣಬೆಳಗೊಳಕ್ಕೆ ಬಂದಿದ್ದರ ಕುರುಹಾಗಿ ಚಿಕ್ಕ ಬೆಟ್ಟದಲ್ಲಿ ಪಾರ್ಶ್ವನಾಥನ ಬಸದಿಯ ಬಲದಂಡೆಯ ಮೇಲೆ ರನ್ನ ಕೆತ್ತಿಸಿದ ಹೆಸರು ಶ್ರೀ ಕವಿರತ್ನ ಅಂತೇಳಿ. ರನ್ನನ ಮೊದಲ ಕೃತಿ ಯಾವುದು ಅಂತಂದರೆ ಅಜಿತನಾಥ ಪುರಾಣ ಒಳಗೊಂಡ ವಸ್ತು ಯಾವುದು ಅಂದರೆ ಎರಡನೇ ತೀರ್ಥಂಕನಾಗಿರ್ತಕ್ಕಂಥ ಅಜಿತನಾಥ ಮತ್ತು ಎರಡನೇ ಚಕ್ರವರ್ತಿಯಾಗಿರ್ತಕ್ಕಂಥ ಸಗರನ ಚರಿತ್ರೆ. ತೀರ್ಥಂಕರ ಮತ್ತು ಸಗರನ ಚರಿತ್ರೆಯನ್ನು ಒಳಗೊಂಡಿದೆ ಅಜಿತ ಪುರಾಣ. ರನ್ನನು ತನ್ನ ಅಜಿತ ಪುರಾಣ ಕೃತಿಗೆ ಈ ಹೆಸರಿನಿಂದ ಕರೆದಿದ್ದಾನೆ. ಯಾವ ಹೆಸರು? ಪುರಾಣ ತಿಲಕ. ರನ್ನನು ತನ್ನ ಪೋಷಕಿ ಅತ್ತಿಮಬ್ಬೆಯನ್ನು ಸಮೀಕರಿಸಿದ್ದು ಯಾರೊಂದಿಗೆ ಅಂದ್ರೆ ಜೀನ ಜನನಿಯೊಡನೆ. ಶಕ್ತಿ ಕವಿ ಎಂದು ಕರೆಯಲ್ಪಡುವ ಕವಿ ಯಾರು ಅಂದರೆ ರನ್ನ. ಗದಾಯುದ್ಧ ಕಾವ್ಯದಲ್ಲಿ ಪಟ್ಟಾಭಿಷೇಕವಾಗುವುದು ಯಾರ್ಯಾರಿಗೆ ಅಂದರೆ ಭೀಮ ಮತ್ತು ದ್ರೌಪದಿಗೆ. ಗದಾಯುದ್ಧದಲ್ಲಿ ಪಟ್ಟಾಭಿಷೇಕ ಯಾರಿಗಾಗ್ತದೆ? ಭೀಮ ಮತ್ತು ದ್ರೌಪದಿಗೆ. ವಾಗ್ದೇವಿಯ ಭಂಡಾರದ ಮುದ್ರೆಯ ನಡೆದ ಕವಿ ಯಾರು ಅಂತಂದರೆ ರನ್ನ. ವಾಗ್ದೇವಿಯ ಭಂಡಾರದ ಮುದ್ರೆಯ ನಡೆದ ಕವಿ ರನ್ನ. ರನ್ನನ ಕಾವ್ಯ ಶೈಲಿ ಯಾವುದು ಅಂದರೆ ನಾಟಕೀಯತೆ. ಕವಿ ವಿರಚಿತ ರನ್ನ ಕಂದ ಒಂದು ಕನ್ನಡದ ಮೊದಲ ನಿಘಂಟು. ರನ್ನ ವಿರಚಿತ ರನ್ನ ಕಂದ ಕನ್ನಡದ ಮೊದಲ ನಿಘಂಟು. ಆದರೆ ರನ್ನನು ಅತ್ತಿಮಬ್ಬೆಯ ಗುಣಾವಳಿಗಳನ್ನು ಬಣ್ಣಿಸಿರುವ ಶಾಸನ ಯಾವುದು ಅಂದರೆ ಲಕ್ಕುಂಡಿ ಶಾಸನ. ಅತ್ತಿಮಬ್ಬೆಯ ಗುಣಾವಳಿಗಳನ್ನು ಬಣ್ಣಿಸಿರುವ ಶಾಸನ ಯಾವುದು? ಲಕ್ಕುಂಡಿ ಶಾಸನ. ಗದಾಯುದ್ಧದ ಗುಣವಿಶೇಷವೆಲ್ಲ ಅದರ ಅದ್ಭುತ ನಾಟ್ಯ ನಿರ್ಮಾಣದಲ್ಲಿದೆ ಎಂದವರು ಯಾರಂದ್ರೆ ರಂಗಂಶ್ರೀ ಮುಗಳಿ. ಒಳಪಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲಂ ಗದಾಯುದ್ಧದೊಳಗೆ. ರನ್ನ ಹೇಳುತ್ತಿರುವ ಕ್ರಮ ಯಾವುದು ಇಲ್ಲಿ ಅಂತಂದರೆ ಸಿಂಹಾವಲೋಕನ ಕ್ರಮ. ಎಲ್ಲಿ ಕಾಣ್ತೀವಿ? ರನ್ನನ ಒಂದು ಗದಾಯುದ್ಧದಲ್ಲಿ ಕೃತಿಯಲ್ಲಿ.
ಗದಾಯುದ್ಧದ ಗುಣ ವಿಶೇಷವೆಲ್ಲ ಅದರ ಅದ್ಭುತ ನಾಟ್ಯ ನಿರ್ಮಾಣದಲ್ಲಿದೆ ಎಂದವರು ಯಾರು ಅಂತಂದರೆ ರಂಗಂಶ್ರೀ ಮುಗಳಿ. ರನ್ನನ ಗದಾಯುದ್ಧದಲ್ಲಿ ಭೀಮನು ನಾಯಕ, ರೌದ್ರವು ಮುಖ್ಯ ರಸ ಎಂದವರು ಯಾರು ಅಂತಂದರೆ ಬೇಂದ್ರೆಯವರು ಹೇಳ್ತಾರೆ. ಇದನ್ನು ಬೇಂದ್ರೆಯವರು ಹೇಳ್ತಾರೆ. ರನ್ನನ ಗದಾಯುದ್ಧದಲ್ಲಿ ಭೀಮನು ನಾಯಕ, ದುರ್ಯೋಧನನು ಪ್ರತಿನಾಯಕ, ವೀರ ರೌದ್ರ ಮುಖ್ಯ ರಸವೆಂದವರು ಯಾರು ಅಂತಂದರೆ ರಂಗಂಶ್ರೀ ಮುಗಳಿಯವರು ಹೇಳ್ತಾರೆ. ಇದನ್ನು ಭೀಮನನ್ನು ಇಳಿಸಿಲ್ಲ, ಆದರೆ ದುರ್ಯೋಧನನನ್ನು ಏರಿಸಿರುವವನು ಘನತೆಗೊಯ್ದವರು ಅಂತ ಹೇಳಿದವರು ಯಾರಂದರೆ BM ಶ್ರೀಯವರು. ರನ್ನನ ಗದಾಯುದ್ಧಕ್ಕೆ ಮೂಲ ಆಕಾರಗಳಾದ ಕೃತಿಗಳು ಯಾವುವು ಅಂತಂದರೆ ವ್ಯಾಸ ಭಾರತದ ಗದಾ ಸೌಪ್ತಿಕ, ಪಂಪ ಭಾರತದ 13ನೇ ಆಶ್ವಾಸ, ಭಾಸನ ಊರುಭಂಗ, ಭಟ್ಟನಾರಾಯಣನ ವೇಣಿ ಸಂಹಾರ. ಇವುಗಳು ರನ್ನನ ಗದಾಯುದ್ಧಕ್ಕೆ ಮೂಲ ಆಕಾರಗಳಾಗಿರ್ತಕ್ಕಂತಹ ಕೃತಿಗಳಾಗಿವೆ. ರನ್ನನ ಉಪಲಬ್ಧ ಕೃತಿಗಳು ಯಾವುವು ಅಂತಂದರೆ ಒಂದು ಗದಾಯುದ್ಧ, ಇನ್ನೊಂದು ಅಜಿತ ಪುರಾಣ. ಗದಾಯುದ್ಧ ಮತ್ತು ಅಜಿತ ಪುರಾಣಗಳು ರನ್ನನ ಉಪಲಬ್ಧ ಕೃತಿಗಳಾಗಿವೆ. ಶಕ್ತಿಕವಿ ರನ್ನ ಕೃತಿ ಬರೆದವರು ಯಾರು ಅಂತಂದರೆ KV ಪುಟ್ಟಪ್ಪ, ಕುವೆಂಪುರವರು. ರನ್ನನ ಕೃತಿರತ್ನ ಬರೆದವರು ಯಾರು ಅಂತಂದರೆ ರಂಗಂಶ್ರೀ ಮುಗಳಿ. ಕವಿರನ್ನ ಕೃತಿ ಬರೆದವರು ಯಾರಾದರೆ ಅನಂತರಂಗ ಚಾರ್. ರನ್ನನ ಗದಾಯುದ್ಧ ಮತ್ತು ಅಜಿತ ಪುರಾಣ ಕೃತಿಗಳ ಸ್ವರೂಪ ಯಾವುದು ಅಂದರೆ ಚಂಪು ಸ್ವರೂಪದಲ್ಲಿ ಈ ಎರಡು ಕೃತಿಗಳನ್ನು ನಾವು ಕಾಣ್ತೀವಿ. ಇಷ್ಟು ಈ ತರಗತಿಯಲ್ಲಿತ್ತು. ಈ ತರಗತಿಯನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಯಾರೆಲ್ಲ ಹೊಸಬರಿದ್ದೀರಿ ದಯಮಾಡಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಈ ಒಂದು ತರಗತಿ ಇಷ್ಟ ಆದರೆ ಒಂದು ಲೈಕನ್ನು ಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ. ಧನ್ಯವಾದಗಳು.